ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಹೇಗಿದ್ದೀನಿ ಎಲ್ಲರೂ? ಸ್ನೇಹಿತರೆ, ಇವತ್ತು ನಾನೊಂದು ಪ್ರಾಡಕ್ಟ್ ತರಿಸಿದ್ದೆ ವಿಶ್ವದಿಂದ. ನಿಮ್ಗೆಲ್ಲರಿಗೂ ಯೂಸ್ ಆಗುತ್ತೆ ಅದು ಮನೆಯಲ್ಲಿ. ನಾನು ಏನು ತರಿಸಿದೆ ಅದರಲ್ಲಿ ಇವತ್ತು ತಿಂಡಿ ಮಾಡ್ತಾ ಇದ್ದೀನಿ. ನಿಮಗೂ ಬೇರೆ ಬೇರೆ ಆಪ್ಷನ್ ಇದೆ, ಅದರಲ್ಲಿ ಏನೇನು ಮಾಡ್ಕೋಬೋದು ಅಂತೇಳಿ ಹೇಳ್ತೀನಿ. ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಇವಾಗ ಫ್ರೆಂಡ್ಸ್, ನಾನು ತರಿಸಿರೋದು ಮೊಮೋಸ್ ಮೇಕರ್ ಅಂತ ಹೇಳಿ. ನೋಡಿ, ನಾನಿವತ್ತು ಇದರಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಕಡುಬನ್ನು ಮಾಡ್ತಾಯಿದ್ದೀನಿ. ಗೋಧಿ ಕಡುಬು ಅಂತಾರೆ ನಮ್ಮ ಕಡೆ. ಇದರ ರೆಸಿಪಿ ನಾನು ಹಾಕ್ತೀನಿ ಸದ್ಯದ್ರಲ್ಲಿ. ಈ ಥರ ಮುಚ್ಚುಳ್ಕ ಬರುತ್ತೆ, ಕೆಳಗೆ ಹೋಲ್ ಬರುತ್ತೆ, ಹೋಲಿರೋ ಪಾತ್ರೆ ಕೆಳಗೆ ನೀರನ್ನು ತುಂಬಿ ಇಡೋ ಅಂಥದ್ದು. ಇಲ್ಲಿ ನಾನು ಇಷ್ಟು ಕಡುಬನ್ನು ಮಾಡಿಟ್ಕೊಂಡಿದ್ದೀನಿ ಸ್ನೇಹಿತರೆ. ಫ್ರೆಂಡ್ಸ್, ಕಡುಬು ಬೆಂದಿದೆ. ಈಗ ನಾನು ಹಾಟ್ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ನೋಡಿ, ಹಾಕ್ತಾಯಿದ್ದೀನಿ. ಬೆಂದಾಯಿತು ನೋಡಿ ಫ್ರೆಂಡ್ಸ್. ಈ ಥರ ಪಾತ್ರೆ ಬರುತ್ತೆ, ಕೆಳಗೆ ಹೋಲಿರೋದು, ಕೆಳಗೆ ನೀರನ್ನು ಹಾಕಿದ್ದೀನಿ. ಈಗ ಮತ್ತೆ ಗ್ಯಾಸನ್ನು ಹಚ್ಕೊತೀನಿ. ಇವಾಗ ಬಿಸಿ ಬಿಸಿ ಕಡುಬು ರೆಡಿ ಇದೆ. ಇದಕ್ಕೆ ಕೆಂಪು ಚಟ್ನಿ, ಮೆಂತ್ಯ ಚಟ್ನಿ ಅಂತಾರೆ ನಮ್ಮ ಕಡೆ, ಖಾರದ ಚಟ್ನಿ ಅದು ಸೆಟ್ ಆಗುತ್ತೆ. ಶೇಂಗಾ ಚಟ್ನಿ ಪೌಡ್ರ್ ಅಂದರೆ ಶೇಂಗಾ ಹಿಂಡಿ ಅಂತೀರಾ ನೀವು ಕೆಲವು ಕಡೆ. ಶೇಂಗಾ ಚಟ್ನಿ ಪುಡಿ ತುಂಬ ಚೆನ್ನಾಗುತ್ತೆ. ತುಪ್ಪ ಮೇಯ್ನ್ ಇದಕ್ಕೆ ಸ್ನೇಹಿತರೆ. ಕೆಲವರು ಕಾಯಿ ಚಟ್ನಿ ಜೊತೆನೂ ತಿಂತಾರೆ. ನಾವು ಕಾಯಿ ಚಟ್ನಿ ಪ್ರಿಪೇರ್ ಮಾಡೋದಿಲ್ಲ. ನಾವು ಮಾಡೋದು ಮೇಯ್ನು ಮೆಂತ್ಯ ಚಟ್ನಿ ಮತ್ತು ತುಪ್ಪನೇ ನಮಗೆ ಇದಕ್ಕೆ ಸೆಟ್ ಆಗುತ್ತೆ. ನೀವು ಬೇಕಾದರೆ ಶೇಂಗಾ ಚಟ್ನಿ ಪುಡಿ ಜೊತೆನೂ ತಿನ್ಬೋದು. ಈಗ ನಾನು ಗ್ಯಾಸನ್ನು ಹಚ್ಕೊತೀನಿ. ಈಗ ಗ್ಯಾಸನ್ನು ಹಚ್ಕೊಳ್ಳೋಣ. ನಾನು ಕಡುಬು ಮಾಡ್ತಾಯಿದ್ದೆ ಸ್ನೇಹಿತರೆ. ನನಗೆ ವಿಡಿಯೋ ಮಾಡೋ ಒಂದು ಇದು ಇರಲಿಲ್ಲ, ಉದ್ದೇಶ ಇರಲಿಲ್ಲ. ನೋಡೋಣ, ನಿಮಗೂ ಯಾರಿಗಾದ್ರೂ ರೀಸೆಂಟಾಗಿ ತಂದಿರೋದು ಇದು. ನಾನು ಒಂದು ಸಲನೂ ಯೂಸ್ ಮಾಡಿಲ್ಲ. ಇವತ್ತೇ ಹಬ್ಬ ಆದಮೇಲೆ ಮಾಡ್ತಾಯಿದ್ದೀನಿ. ನೋಡಿರಿ ಸ್ನೇಹಿತರೆ, ಹಬ್ಬದಲ್ಲಿ ಕಡುಬು ಒಂದು ಮಾಡೋಣ. ಏನಕ್ಕೆ ಅಂದರೆ ರೈಸ್ ಮಾಡಿರ್ತೀವಿ ಹಬ್ಬದಲ್ಲಿ, ತುಂಬ ಉಳಿದ್ಬಿಟ್ಟಿರುತ್ತೆ. ರೈಸನ್ನು ನಾವು ವೇಸ್ಟ್ ಮಾಡಬಾರ್ದು. ಮತ್ತು ರಾತ್ರಿ ಅನ್ನಕ್ಕೆಲ್ಲ ಚಿತ್ರಾನ್ನ ಎಲ್ಲ ಮಾಡ್ತಾರೆ. ಈ ಬೇಸಿಗೆಯಲ್ಲಿ ಇಷ್ಟ ಆಗಲ್ಲ. ಅದ್ರ ಬದಲು ನಾವು ಈ ಥರ ಗೋಧಿ ಹಿಟ್ಟು ಮತ್ತು ಅನ್ನ, ಚೆನ್ನಾಗಿ ಅನ್ನನ ಉಕ್ಕೊಂಡು ನಾವು ಗೋಧಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನ ಮಿಕ್ಸಿ ಜಾರಲ್ಲಿ ಒಂದು ರೌಂಡ್ ಮಾಡಿಕೊಂಡು ನಾವು ಈ ಥರ ಹಿಟ್ಟನ್ನು ರೆಡಿ ಮಾಡ್ಕೋಬೋದು. ಇಲ್ಲ ಕೈಯಲ್ಲಿ ನಾದ್ತಾರೆ, ಕೆಲವ್ರು ಕೈಯಲ್ಲಿ ನಾದಿದ್ರೆ ಅಷ್ಟು ಸ್ಮೂತಾಗಿ ಬರಲ್ಲ ಕಡುಬು. ನಾವು ಇದ್ರ ಬದಲು ಈಗ ನಾವು ಇದೇ ಥರನೇ ಬೇಯಿಸ್ಬಿಟ್ಟು ನಾವು ಇದೇ ಥರನೇ ಕೈಯಲ್ಲಿ ನಾದಿ, ಇಲ್ಲ ಮಿಕ್ಸಿ ಜಾರ್. ನೋಡಿರಿ ಸ್ನೇಹಿತರೆ, ಈಗ ಮುಚ್ತೀನಿ. ಒಂದು 15 ನಿಮಿಷ ಚೆನ್ನಾಗಿ ಬೇಯುತ್ತೆ ಕಡುಬು. ಇಲ್ಲಿ ಅದು ಆವಿ ಹೋಗಲಿಕ್ಕೆ ಈ ಥರ ಹೋಲ್ ಮಾಡಿದ್ದಾರೆ. ಇದರಲ್ಲಿ ನೀವು ಏನೇನು ಮಾಡ್ಕೋಬೋದು ಅಂತ ಹೇಳ್ತೀನಿ ಇನ್ಮೇಲೆ. ಆ ಕಡೆ ಸಾಂಬಾರು ರೆಡಿ ಇದೆ. ಆ ಕಡೆ 2 ಥರ ಹಾಲು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಸ್ನೇಹಿತರೆ. ಆಯಿತು, ಕಾದೆ ಆಯ್ತದು. ಸ್ವಲ್ಪ ತಣ್ಣಗಾಗಲಿ ಅಂತ ಇಟ್ಟಿದ್ದೀನಿ. ಒಂದು ಮೊಸರನ್ನ ಮಾಡಲಿಕ್ಕೆ ಹಾಲು, ಇನ್ನೊಂದು ಈಗ ಫ್ರೆಶ್ ಹಾಲದು. ಈಗ ಸಾಂಬಾರು ಆ ಕಡೆ ಬಿಸಿ ಆಗಿದೆ. ಎಲ್ಲ ಒಂದೇ ಸಲನೇ ನಾನು ಮಾಡ್ಕೊತಾ ಇದ್ದೆ. ಇವಾಗ ಸಾಂಬಾರು ಸ್ವಲ್ಪ ಬಿಸಿ ಮಾಡೋಣ ಅಂತ ಹೇಳಿ ಅದು ಸಹ ಆಯಿತು. ಈ ಕಡೆ ನಾನು ಬಿಸಿನೀರನ್ನು ಕಾಯಿಸಿದೆ. ಇವಾಗ ನನಗೆ ಕೆಮ್ಮು ತುಂಬ ಆಗೈತೆ, ಹುಷಾರಿಲ್ಲ ಸ್ನೇಹಿತರೆ. ಹಂಗಾಗಿ ಸ್ವಲ್ಪ ನೀರು, ಬಿಸಿನೀರು ಚೆನ್ನಾಗಿ ಕಾದ ಆರಿದ ನೀರನ್ನು ಕುಡಿಯೋಣ ಅಂತ ಕಾಯಿಸ್ಕೊಂಡಿದ್ದೀನಿ. ಸ್ವಲ್ಪ ಕೆಮ್ಮು ಶೀತ ಆಗಿಬಿಟ್ಟಿತ್ತು ನನಗೆ. ಹಂಗಾಗಿ ಅದು ಯಾಕೋ ಹೋಗ್ತಾನೆ ಇಲ್ಲ ಸ್ನೇಹಿತರೆ ನನಗೆ. ಹಂಗಾಗಿ ನಾನು ನೋಡಿ ಸ್ನೇಹಿತರೆ, ಈ ಥರ ತುಂಬ ಚೆನ್ನಾಗಿ ಬೇಯ್ತಾ ಇದೆ. ನೋಡಿ, ನಿಮಗೆ ಕಣ್ಣಿಗೆ ಕಾಣುತ್ತೆ. ಈ ಮೇಲ್ಗಡೆ ಭಾಗ ಏನಿದೆಯಲ್ವ, ಹಿಂಗೆ ನೀರಿಟ್ಟು ವೆಜಿಟೇಬಲ್ಸನ್ನು ಸಣ್ಣಕ್ಕೆ ಹೆಚ್ಚಿಬಿಟ್ಟು, ಕ್ಯಾರೆಟ್ ಆಗಿರ್ಬೋದು, ಬೀನ್ಸ್ ಆಗಿರ್ಬೋದು, ಆಮೇಲೆ ಮತ್ತು ನೀವು ಸೊಪ್ಪುಗಳನ್ನು ಹೆಚ್ಚಿ ಈ ಥರ ಆವಿಯಲ್ಲಿ ಬೇಯಿಸ್ಬಿಟ್ಟು ನೀವು ತಿನ್ಬೋದು. ಉಪ್ಪು, ಆಮೇಲೆ ಕಾಯಿ ತುರಿ ಹಾಕ್ಬಿಟ್ಟು, ಆಮೇಲೆ ನೀವು ಏನಾದರೂ ತರಕಾರಿ ಹೆಚ್ಚಿಗೆ ನಾವು ತಿನ್ನಬೇಕು ಅಂದರೆ ನಾವು ಬೇಯಿಸೋದ್ರಿಂದ ತುಂಬ ಅದರಲ್ಲಿರೋಂಥ ಜೀವಸತ್ವಗಳು ನಾಶ ಆಗುತ್ತೆ, ಡೈರೆಕ್ಟಾಗಿ ನೀರಲ್ಲಿ ಬೇಯಿಸೋದ್ರಿಂದ. ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ಆವಿಯಲ್ಲಿ ಬೇಯಿಸ್ತೀವಿ. ಈ ಥರ ಕಡುಬು ಇದು ಹಿಂದಿನ ಕಾಲದ ಅಡುಗೆ ಸ್ನೇಹಿತರೆ. ನಮ್ಮ ಕಡೆ ಇದನ್ನು ಬಾಣಂತಿಯರಿಗೆ ತುಂಬ ಕೊಡ್ತಾರೆ. ಮತ್ತು ಚಿಕ್ಕ ಮಕ್ಕಳು ತುಂಬ ಚೆನ್ನಾಗಾಗುತ್ತೆ. ಈ ಥರ ತುಪ್ಪ ಕಡುಬನ್ನು ಹಾಕ್ಕೊಡ್ತಾರೆ. ಸಣ್ಣ ಸಣ್ಣ ಮಕ್ಕಳು 3 ವರ್ಷ, 2.5 ವರ್ಷ, 4 ವರ್ಷದೊಳಗಿರೋರ್ಗೆ ಅವ್ರಿಗೂ ಸಹ ಇದನ್ನ ಮೆತ್ತಗೆ ಮಾಡಿಕೊಟ್ರೆ, ತುಂಬ ತುಪ್ಪ ಹಾಕಿಬಿಟ್ಟು ಅವ್ರು ತುಂಬ ಚೆನ್ನಾಗಿ ಆಗ್ತಾರೆ ಮಕ್ಕಳು. ವೀಕ್ ಇರೋಂಥ ಮಕ್ಕಳಿಗೂ ಸಹ ಇದನ್ನ ತಿನ್ನಿಸ್ತಾರೆ. ತುಂಬ ಚೆನ್ನಾಗಿ ಇದನ್ನ ನಾವು ಬೇಗನೆ ಮಾಡ್ಬೋದು ಸ್ನೇಹಿತರೆ. ನಮಗೆ ರಾತ್ರಿ ಅನ್ನ ಉಳಿದಿರೋದ್ರಿಂದ ನಾನು ಈ ಥರ ಕಡುಬನ್ನು ಮಾಡ್ಕೊತಾ ಇದ್ದೀನಿ. ಇವತ್ತು ಹಬ್ಬದ ಒಂದು ಮಾರನೇ ದಿನದ ಲಾಗ್ ಇದು. ಹಾಗಾಗಿ ನಿಮಗೆ ಒಂದು ವಿಡಿಯೋ ಮಾಡೋಣ ಅಂತ. ಮತ್ತು ಇದರಲ್ಲಿ ಇನ್ನೇನು ಮಾಡ್ಕೋಬೋದಪ್ಪ ಅಂದರೆ, ನೀವು ಹಬೆ ಕಡುಬು ಅಂತಾರೆ.
ಅಂದರೆ ನಾವು ಮೋದಕ ಮಾಡ್ಕೊತೀವಿ, ಸ್ಟೀಮ್ ಮೋದಕ ಮಾಡ್ಕೊತೀವಿ, ಕಾಯಿ ಬೆಲ್ಲದ ಮೋದಕ ಈ ಥರ ನಾವು. ಆಮೇಲೆ ಹೂರಣದ ಮೋದಕಗಳನ್ನು ಹಿಂಗೆ ಮೇಲೆ ಒಂದು ಆವಿ ಹೋಗುತ್ತಲ್ವ ಅದರಲ್ಲಿ ಇಟ್ಬಿಟ್ಟು ನಾವು ಬೇಯಿಸ್ಕೋಬೋದು ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ. ನಾವು ಅದನ್ನು ಮೈದಾ ಹಿಟ್ಟಲ್ಲಿ ಮಾಡ್ತಾರೆ, ಕೆಲವರು ಅಕ್ಕಿ ಹಿಟ್ಟಲ್ಲಿ ಮಾಡ್ತಾರೆ. ಅದನ್ನು ನಾವು ಹೂರಣ ತುಂಬಿಟ್ಟು ಈ ಥರ ಸ್ಟೀಮಲ್ಲಿ ಆರಾಮಾಗಿ ನಾವು ಬೇಯಿಸ್ಬೋದು. ನೋಡಿ ಈ ಥರ ಬೇಯ್ತಾ ಇದೆ ಕಡುಬು. ನೀವು ಯಾವುದೇ ತರಕಾರಿ ಆಗಿರ್ಬೋದು, ಯಾವುದೇ ಸೊಪ್ಪಾಗಿರ್ಬೋದು, ಆರಾಮಾಗಿ ಈ ಥರ ನೀವು ಬೇಯಿಸ್ಕೊಂಡು ಹಾಗೆ ತಕ್ಷಣ ನೀವು ಒಗ್ಗರಣೆ ಹಾಕ್ಬಿಟ್ಟು ಡೈರೆಕ್ಟಾಗಿ ಪಲ್ಯ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಇದು. ನನ್ನ ಒಂದು ತುಂಬ ಫೇವ್ರೇಟ್ ಅಂತ ಅನ್ಬೋದು. ಮಿಶೋದಲ್ಲಿ 650 ರೂಪಾಯಿನೋ ಆಯಿತು ನನಗೆ. ಇದು ಯಾವುದೇ ಪೇಯ್ಡ್ ಪ್ರಮೋಷನ್ ಖಂಡಿತ ಅಲ್ಲ ಸ್ನೇಹಿತರೆ. ನನಗೆ ಅವಶ್ಯಕತೆ ಇದೆ ಮನೆಗೆ, ನಾನು ಬೇಯಿಸ್ಕೊಂಡೆ. ನಾವು ಬೇಗ ಇಡ್ಲಿ ಪಾತ್ರೆಯಲ್ಲಿ ಮಾಡೋದ್ರಿಂದ ಇಡ್ಲಿ ಪಾತ್ರೆ ಏನಾಗುತ್ತೆ, ಹಾಳಾಗುತ್ತೆ. ನಾವು ಅದಕ್ಕೋಸ್ಕರನೇ ಕಡುಬಿಗೆ ಅಂತಲೇ ಸಪ್ರೇಟಾಗಿ ಈ ಥರ ತಗೊಳೋದ್ರಿಂದ ನಾವು ಯಾವಾಗ ಬೇಕಾದರೂ ಕಡುಬು ಮಾಡೋಕ್ಕೂ ಚೆನ್ನಾಗಿರುತ್ತೆ. ಮತ್ತು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸೋದು ಇಡ್ಲಿಗೆ ಸೆಟ್ ಆಗುತ್ತೆ. ಹಾಗಾಗಿ ನಾನು ನಿಮಗೆ ಇವತ್ತು ಕಡುಬು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇದಕ್ಕೆ ಹಾಗಾಗಿ ನಿಮ್ಗೆ ತೋರಿಸ್ದೆ. ಇಷ್ಟ ಆದರೆ ನೀವು ಸಹ ಮಿಶೋದಲ್ಲಿ ಆರಾಮಾಗಿ ತಗೋಬೋದು. ಯಾರಿಗಾದ್ರೂ ನಿಮ್ಗೆ ಅವಶ್ಯಕತೆ ಇರುತ್ತಲ್ವಾ, ಬೇಕಾದ್ರೆ ತರಿಸ್ಕೊಳ್ಳಿ, ಬೇಡಲಿಲ್ದಾರು ಬೇಡ. ನಾನು ತೋರಿಸ್ತಾ ಇದ್ದೀನಿ ಅಂತ ಖಂಡಿತ ತಗೋಬಿಡಿ. ನನಗೆ ಅವಶ್ಯಕತೆ ಇದೆ, ನಾನು ತರಿಸ್ತೀನಿ. ನೋಡಿ ಪುಟ್ಟದಾಗಿ ಮಕ್ಕಳಿಗೆ ವೆಜಿಟೇಬಲ್ಸ್ ಎಲ್ಲ ಬೇಯಿಸ್ಬಿಟ್ಟು ತುಪ್ಪ ಹಾಕಿ ಚೆನ್ನಾಗಿ ಅದಕ್ಕೆ ಸ್ವಲ್ಪ ಹೆಸರುಬೇಳೆನೋ ಏನೋ ಸ್ವಲ್ಪ ಅದನ್ನು ನಾವು ಕುಕ್ಕರಲ್ಲಿ ಹೆಂಗಿದ್ರೆ ಹೆಸರುಬೇಳೆ ಬೇಯಿಸ್ಕೊತೀವಲ್ವ, ತರಕಾರಿ ಇದರಲ್ಲಿ ಬೇಯಿಸ್ಕೊಂಡು ನಾವು ತೊಗರಿಬೇಳೆ ಆಗಿರ್ಬೋದು, ಹೆಸರುಬೇಳೆ ಆಗಿರ್ಬೋದು, ಸಾಂಬಾರು ಮಾಡ್ಬೇಕಾದ್ರೆ ಸ್ವಲ್ಪ ಬೇಳೆ ತೆಗೆದಿಟ್ಕೊಂಡು ತರಕಾರಿನ ಇದರಲ್ಲಿ ಬೇಯಿಸಿ ನಾವು ಒಂದು ಸಾಂಬಾರು ರುಚಿನೇ ತುಂಬ ಚೆನ್ನಾಗಿರುತ್ತೆ. ನಾವು ಡೈರೆಕ್ಟಾಗಿ ಕುಕ್ಕರಲ್ಲಿ ಬೇಳೆನೂ ತರಕಾರಿನೂ ಎರಡೂ ಹಾಕ್ಬಿಟ್ರೆ ಅದರಲ್ಲಿರೋ ಅಂಥ ಯಾವುದೇ ನಮಗೆ ಜೀವಸತ್ವಗಳು ಸಿಗೋದಿಲ್ಲ. ನೀವು ಮಕ್ಕಳಿಗೆ ಇದರಲ್ಲಿ ತರಕಾರಿ ಬೇಯಿಸ್ಬಿಟ್ಟು ಬೇಳೆನ ಕುಕ್ಕರಲ್ಲಿ ಬೇಯಿಸಿ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಮಿದ್ದು ಅದಕ್ಕೆ ಅನ್ನಕ್ಕೆ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಸ್ವಲ್ಪ ಪ್ರಮಾಣದಲ್ಲಿ ನೀವು ಒಂದು ಹನಿ ಬೇಕಾದರೆ ಅದಕ್ಕೆ ಸ್ವಲ್ಪ ಸಾಂಬಾರನ್ನು ಸಹ ಸೇರಿಸ್ಕೊಡ್ಬೋದು ಮಕ್ಕಳಿಗೆ. ತರಕಾರಿ ತುಪ್ಪ ಎಲ್ಲ ಮಿಕ್ಸ್ ಮಾಡಿ ಅನ್ನನ ನೀವು ಚೆನ್ನಾಗಿ ಮಿದ್ದು ಅನ್ನನೂ ಸಹ ಮಕ್ಕಳಿಗೆ ತಿನ್ನಿಸ್ಬೋದು. ಅದಕ್ಕೆ ತುಂಬ ಚೆನ್ನಾಗಿ ಇದು ವೆಜಿಟೇಬಲ್ಸನ್ನು ನಾವು ಇದರಲ್ಲಿ ಬೇಯಿಸೋದು ತುಂಬ ಇಂಪಾರ್ಟೆಂಟು. ನಾನು ಮಾಡ್ತೀನಿ ಒಂದ್ಸಲ, ಅವಾಗಾದರೂ ಮಾಡಿ ಪಲ್ಯನ ಮಾಡಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಹೊಸ ವರ್ಷ ಅಂತಲೇ ನಮಗೆ ಯುಗಾದಿ ಹಬ್ಬ ನಮಗೆ ಮೊದಲಿಂದ ಪ್ರಾರಂಭ, ಇದು ಹೊಸದಾಗಿ ಅಂತ ಹೇಳ್ಬೋದು. ಇದೇ ನಮಗೆ ಹೊಸ ವರ್ಷ. ಬೇವು ಬೆಲ್ಲ ಎರಡು ಅಂದರೆ ಕಷ್ಟ ಸುಖನ ಸಮವಾಗಿ ಸ್ವೀಕರಿಸಿ ಅಂತ ಹೇಳಿ ಅದನ್ನು ಆಚರಣೆ ಮಾಡೋಂಥ ಹಬ್ಬ. ನಮ್ಮ ಮನೆಯಲ್ಲಿ, ನಮ್ಮ ತಾಯಿ ಮನೆಯಲ್ಲಿ ನಮ್ಮಮ್ಮ ಬೆಳಿಗ್ಗೆ ಎದ್ದ ತಕ್ಷಣ ನಮಗೇನು ಕೊಡ್ತಾನೆ ಇರಲಿಲ್ಲ. ಅವತ್ತು ಬೇವು ಬೆಲ್ಲ ಫಸ್ಟು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿಬಿಟ್ಟು, ಅಂದರೆ ದೇವ್ರಿಗೆ ನಮಸ್ಕಾರ ಮಾಡಿ ಬಟ್ಟೆ, ಹೊಸ ಬಟ್ಟೆ ಅಂತೂ ನನಗೆ ಯಾವತ್ತೂ ತಪ್ಪಿಸಿಲ್ಲ ನಮ್ಮ ಅಪ್ಪ ಅಮ್ಮ. ನಮ್ಮ ಮನೆಯಲ್ಲಿ ನನಗೆ ಯಾವತ್ತೂ ಹೊಸ ಬಟ್ಟೆ ಮಿಸ್ಸೇ ಆಗಿಲ್ಲ ಅಂತ ಹೇಳ್ಬೋದು. ಈ ಹಬ್ಬದಲ್ಲಿ ಫಸ್ಟ್ ನಮಗೆ ದೇವರಿಗೆ ನಮಸ್ಕಾರ ಮಾಡಿದ ತಕ್ಷಣ ನಮಗೆ ಫಸ್ಟ್ ಕೊಡ್ತಿದ್ದೆ ಬೇವು ಬೆಲ್ಲ ನಮ್ಮಮ್ಮ. ಅಂದರೆ ಅವರು ಮಾಡಿರೋಂಥ ಪ್ರತಿಯೊಂದು ಹಿಂದಿನವರು ಎಷ್ಟು ತುಂಬ ಅದರಲ್ಲಿ ಅರ್ಥ ಇದೆ ಅಂದರೆ ಸ್ನೇಹಿತರೆ, ತುಂಬ ಚಿಕ್ಕದಕ್ಕೆಲ್ಲ ತುಂಬ ಮಾನಸಿಕವಾಗಿ ನೋವು ಮಾಡ್ಕೊಂಡಿರ್ತೀವಿ, ಏನೇನೋ ಕಿರಿಕಿರಿ ಮಾಡ್ಕೊತೀವಿ. ಅವರೆಲ್ಲ ಈ ನಮಗಿಂತ 10 ಪಟ್ಟು ಕಷ್ಟಪಟ್ಟಿದ್ದಾರೆ. ಆದರೂ ಅವರು ಎಷ್ಟು ಖುಷಿಯಿಂದ ಹಬ್ಬ ಮಾಡೋರು ಅಂದರೆ, ಈಗ ನಾವು ಏನೇ ನಮ್ಮ ಮನೇಲಿದ್ರೂ ಆ ಒಂದು ಸಡಗರ ಸಂತೋಷ ಅನ್ನೋದೇ ಇವತ್ತು ಹಬ್ಬ. ಈ ಹಬ್ಬಗಳಲ್ಲಿ ಮಾಡೋದೇ ಇಲ್ಲ, ಇರೋದೇ ಇಲ್ಲ ಅಂತ ಹೇಳ್ಬೋದು. ನಮ್ಮ ಮಕ್ಕಳು ಅಂತಲೇ ಅಲ್ಲ, ಇವತ್ತಿನ ಮಕ್ಕಳಿಗೆ ಕೆಲವರಿಗೆ, ನಾನೆಲ್ಲರಿಗೂ ಹೇಳಲ್ಲ, ಆದರೆ ಅವರಿಗೆ ಹಬ್ಬ ಆಚರಣೆ ಮಾಡಬೇಕು ಅಂತ ಗೊತ್ತಿಲ್ಲ. ಹಿರಿಯರು ಮಾಡ್ಕೊಂಬಂದಿರೋದು ದೇವ್ರಿಗೆ ನಮಸ್ಕಾರ ಮಾಡೋಕ್ಕೆ ಕೆಲವರು ಅವ್ರಿಗೆ ಮಾಡೋಣ ನೋಡೋಣ ಅಂತ ಇರ್ತಾರೆ. ನನ್ನ ಮುದ್ದು ಖುಷಿ ಮಲಗಿದ್ದಾಳೆ. ಇವಳು ಯಾವಾಗಲೂ ಮಲಗದೆ ಕೆಲಸ ಸ್ನೇಹಿತರೆ. ಇವಳ್ದು ಸುಮ್ಮನೆ ಮಲ್ಕೊಂಡಿರ್ತಾಳೆ ನೋಡಿ. ಕಡುಬು ತಿಂತೀಯ ಖುಷು ಕಡುಬು ತಿಂತೀಯ ನೀನು? ತುಪ್ಪ ಕಡುಬು ತಿಂತಾಳೆ ಸ್ನೇಹಿತರೆ ಅವಳು. ಅಂದರೆ 1 2 3 ತಿನ್ನಲ್ಲ ಸ್ನೇಹಿತರೆ, ಅವಳು ಕೈಲಾಗೋದಿಲ್ಲ, ಸಾಕ್ಬಿಡ್ತಾಳೆ. ಕಡುಬು ತಿಂತೀರಿನವಾ ಖುಷಿ? ಬೇಡವಾ? ನಿದ್ದೆ ಮಾಡು ನೀನು ಯಾವಾಗಲೂ ಸುಮ್ಮನೆ ಹಿಂಗೆ ಮಲ್ಕೊಂಡು. ಇವತ್ತು ಸ್ವಲ್ಪ ಬಣ್ಣ ಹೋಗೋವಂಥ ಸ್ಯಾರಿಗಳು ಕೆಲವೊಂದು ನಾನು ಇವತ್ತು ಬೆಳಿಗ್ಗೆನೇ ಸ್ವಲ್ಪ ವಾಶ್ ಮಾಡಿಕೊಂಡೆ.
ಅಂದರೆ ಇವು ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಬಣ್ಣ ಬಿಡುತ್ತೆ ಸ್ನೇಹಿತರೆ. ನಾನು ಹಂಗಾಗಿ ಸ್ವಲ್ಪ ನೀರು ಇಳ್ಕೊಳಕ್ಕೆ ಇಲ್ಲಿ ಹಾಕಿದ್ದೀನಿ. ಇವಾಗ ಬಿಸಿಲಲ್ವ, ಒಂದು 10 ನಿಮಿಷ ಸ್ವಲ್ಪ ಎಲ್ಲ ಚೆನ್ನಾಗಿ ನೀರು ಇಳ್ಕೊಳುತ್ತೆ, ಆವಾಗ ನಾವು ಒಣೆ ಹಾಕ್ಬೋದು ಬಟ್ಟೆನ. ನಮಗೆ ಇಲ್ಲಿ ಮುಂದೆ ಸ್ವಲ್ಪ ಚೆನ್ನಾಗಿ ಬಿಸಿಲು ಬರುತ್ತೆ, ಮೇಲೆ ತೊಗೊಂಡೋಗ್ಬಿಟ್ರೆ ಮತ್ತು ಗಾಳಿಗೆಲ್ಲ ಹಾರೋಗ್ಬಿಡ್ತವೆ. ಹಂಗಾಗಿ ನಾನು ಸ್ವಲ್ಪ ಹೊತ್ತು ಇಲ್ಲಿ ನೀರು ಇಳ್ಕೊಂಡ್ಲಿ ಅಂತ ಹೇಳಿ ಹಾಕಿದ್ದೀನಿ. ಸ್ವಲ್ಪ ಬೆಡ್ಶೀಟ್ಸ್ ಎಲ್ಲ ವಾಶ್ ಮಾಡೋದಿತ್ತು, ಸ್ವಲ್ಪ ಅದನ್ನು ಸಹ ಮಾಡಿಕೊಂಡೆ. ಬೆಳಿಗ್ಗೆ ನಮಗೆ ಈ ಥರ ಬಟ್ಟೆಗಳು ಏನಾರು ಇದ್ದರೆ ನಾವು ಕ್ಲೀನ್ ಮಾಡ್ಕೊಂಬಿಟ್ರೆ ನಮಗೆ ಆರಾಮಾಗಿಬಿಡುತ್ತೆ ನಮಗೆ ಕೆಲಸಗಳೆಲ್ಲ. ಮತ್ತು ಮಧ್ಯಾಹ್ನದ ಮೇಲೆ ನಮಗೆ ಬೇರೆ ಕೆಲಸ ಇರೋದ್ರಿಂದ ಇವನ್ನೆಲ್ಲ ಮಾಡೋಕ್ಕಾಗೋದೇ ಇಲ್ಲ. ಆದಷ್ಟು ನಮಗೆ ಈ ಥರ ಬಣ್ಣ ಬಿಡೋ ಅಂಥ ಬಟ್ಟೆ ನಾವು ವಾಷಿಂಗ್ ಮಿಷಿನ್ಗೆ ಹಾಕೋದು ಸರಿಯಾಗಲ್ಲ ಸ್ನೇಹಿತರೆ, ಯಾಕೆಂದರೆ ಬಣ್ಣ ಬಿಟ್ಬಿಡ್ತವೆ. ಹಂಗಾಗಿ ಕೈಯಲ್ಲೇ ವಾಶ್ ಮಾಡ್ಕೊತೀವಿ. ನಾವು ಚಂದ್ರ ದರ್ಶನ ಆದ ತಕ್ಷಣ ಮನೆ ಗುರು ಹಿರಿಯರಿಗೆ ನಮಸ್ಕಾರನ ಮಾಡ್ತೀವಿ. ನಮ್ಮ ಕಡೆ ಹತ್ತಿರ ಇರೋ ಯಾವುದಾದ್ರೂ ಒಂದು ದೇವಸ್ಥಾನಗಳಿಗೂ ಸಹ ನಾವು ಹೋಗ್ಬೋದು. ಕೆಲವೊಂದು ಸಲ ದೇವಸ್ಥಾನ ಹತ್ತಿರ ಇದ್ದಾಗ ಹೋಗ್ಬೋದು, ಇಲ್ಲ ತುಂಬ ದೂರ ಇತ್ತಪ್ಪ ಅಂದರೆ ಆಗೋದಿಲ್ಲ. ಆಮೇಲೆ ಕೆಲವರು ಮಾರನೇ ದಿನವೂ ದೇವಸ್ಥಾನಕ್ಕೆ ಹೋಗೋರು ಹೋಗ್ತಾರೆ. ನಮ್ಮ ಹಾಲಲ್ಲಿ ಸಾಯಿಬಾಬಾ ಇದೆ ಈ ಕಡೆ. ಇನ್ನೊಂದು ನಮ್ಮ ಜಯದೇವ ಹಾಲಸ್ವಾಮಿಗಳು ವಿರಕ್ತ ಮಠ ಚನ್ನಗಿರಿ ಅವರು, ಇಲ್ಲಿ ದೇವಸ್ಥಾನ ಮಠ ಇದೆ ನಮ್ಮ ಗುರುಗಳದ್ದು. ಪಕ್ಕದಲ್ಲಿ ಭುವನೇಶ್ವರಿ ಅಮ್ಮನವರ ಒಂದು ಫೋಟೋನ ಸಹ ಇಟ್ಟಿದ್ದೀನಿ. ಆದರೆ ಸ್ವಲ್ಪ ಅದು ಕಾಣ್ತಾ ಇಲ್ಲ, ಸುಮ್ಮನೆ ನಾನು ನಿಮಗೆ ಮಾತಾಡ್ತಾ ಇದ್ನಲ್ವ, ತೋರಿಸ್ತಾ ಇದೆ ಅಷ್ಟೇ ವಿಡಿಯೋದಲ್ಲಿ. ಕೆಲವರು ಇದರಲ್ಲಿ ಪಂಚಾಂಗ ಶ್ರವಣ ಈ ಸಲ ನಮಗೆ ಹೇಳ್ತಾರೆ. ಅಂದರೆ ಅವತ್ತಿನ ಚಂದ್ರ ದರ್ಶನ ಆ ದಿವಸನೇ ಪಂಚಾಂಗ ಶ್ರವಣ ಮಾಡೋರು, ಅಂದರೆ ಅದಕ್ಕೆಲ್ಲ ಮಠಗಳಲ್ಲಿ ಸಭೆ ಇರುತ್ತೆ, ಅಲ್ಲಿ ಸೇರಿಕೊಂಡು ಪಂಚಾಂಗ ಶ್ರವಣ ಮಾಡ್ತಾರೆ. ಪಂಚಾಂಗದಲ್ಲಿ ಏನಿದೆ, ಯಾವ ರೀತಿ ಇದೆ, ಈಗ ಸಲ ಮಳೆ ಬೆಳೆ ಪ್ರತಿಯೊಂದು ಸಹ ಅದರಲ್ಲಿ ಇರುತ್ತೆ. ಅದು ಒಂಥರ. ಆದರೆ ಕೆಲವರು ತುಂಬ ಒಂಥರ ಮಾನಸಿಕವಾಗಿ ಹಿಂಗಾಗುತ್ತೋ ಏನೋ, ಏನು ಬರುತ್ತೋ, ಏನೇನು ಸಮಸ್ಯೆ ಬರುತ್ತೋ, ನಮ್ಮ ರಾಶಿ ಏನಿದೆಯೋ, ನಮ್ಮ ನಕ್ಷತ್ರಕ್ಕೆ ಏನಿದೆಯೋ ತುಂಬ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ನಾನು ಹೇಳೋದೇನು ಅಂದರೆ ಸ್ನೇಹಿತರೆ, ನಿಮ್ಮ ಹತ್ರ ನಾನು ಯಾವುದೇ ವಿಷಯ ಆದರೂ ನಾನು ಮುಕ್ತವಾಗಿ ಮಾತಾಡ್ತೀನಿ. ಯಾವುದು ನಮ್ಮ ಕೈಲಿಲ್ಲ ಸ್ನೇಹಿತರೆ, ಏನೂ ತಪ್ಸೋಕ್ಕಾಗಲ್ಲ. ನಾವು ಯಾವುದು ನಮ್ಮ ಕೈಲಿ ಏನೂ ಇಲ್ಲ. ಹಾಗಾಗಿ ಎಷ್ಟು ನಂಬಬೇಕೋ ಅಷ್ಟು ನಂಬಬೇಕು. ಯಾವುದೇ ಜ್ಯೋತಿಷ್ಯ ಆಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ ಅತಿಯಾಗಿ ಯಾವುದನ್ನು ತಲೆಗೆ ಹಚ್ಕೋಬಾರ್ದು. ನಾನು ಐರನ್ ಬಾಕ್ಸ್ ತೊಗೊಂಡೆ ಸ್ನೇಹಿತರೆ ರೀಸೆಂಟಾಗಿ, ಅದನ್ನ ತೋರಿಸ್ತಾ ಇದ್ದೀನಿ. ಶಿವಮೊಗ್ಗದಲ್ಲೇ ಉಷಾ ಕಂಪ್ನಿಯವ್ರದ್ದು ತುಂಬ ಚೆನ್ನಾಗಿ ಬರುತ್ತೆ. ನಾನು ಹೊಸ ಮಿಷಿನ್ ತೊಗೊಂಡಲ್ವ, ಅಲ್ಲೇ ತೊಗೊಂಡೆ, ಮೈಸೂರು ಸಿವಿಂಗ್ ಶಾಪ್ ಅಂತ. ಇಲ್ಲಿ ಒಂದು ಅರ್ಧ ಲೀಟ್ರು ಮಿಷಿನ್ ಆಯಿಲನ್ನು ನಾನು ತರಿಸಿಟ್ಕೊಂಡ್ಬಿಡ್ತೀನಿ, ಅವಾಗವಾಗ ಖಾಲಿ ಆಗಿಬಿಡುತ್ತೆ ಅಂತ ಹೇಳಿ. ಇದು ನಾವು ಟೈಲರಿಂಗ್ ಮಿಷಿನ್ ಆಯಿಲನ್ನು ನಾವು ಹಾಕ್ಲಿಲ್ದಲೆ ಆಯಿಲ್ಗಳು ಹಾಕಿದ್ರೆ ಮಿಷಿನ್ ಚೆನ್ನಾಗಿರುತ್ತೆ ಸ್ನೇಹಿತರೆ. ಕೆಲವರು ತಿಂಗಳಿಗೆ ಒಂದು ಸಲನೋ ಮತ್ತು 15 ದಿವ್ಸಕ್ಕೊಂದು ಸಲನೋ ಹಾಕ್ತಾರೆ. ಆ ಥರ ಹಾಕಬಾರ್ದು. ವಾರದಲ್ಲಿ 1-2 ಸಲ ಇಂಥ 2-3 ಸಲ ಹಾಕಲೇಬೇಕಾಗುತ್ತೆ. ನಾನು ತುಂಬ ಕೆಲವೊಂದು ಸ್ಟಿಚಿಂಗ್ ಮಾಡ್ತಾನೆ ಇರ್ತೀನಿ. ನಾನು ಹೊಸ್ದಾಗೇ ಬಂದರೂ ಕಲ್ಕೊತಾ ಇರ್ತೀನಿ. ನಾನು ಅದನ್ನ ಸ್ವಲ್ಪ ಎಕ್ಸ್ಪರಿಮೆಂಟ್ ಮಾಡೋದ್ರಿಂದ ನನಗೆ ಬೇಗ ಟೈಲರಿಂಗ್ ಮಿಷಿನ್ ಆಯಿಲ್ ಅದನ್ನ ಹಾಕಲೇಬೇಕು ನಾ, ಇಲ್ಲಾಂದರೆ ಮಿಷಿನ್ ಹಾಳಾಗೋಗುತ್ತೆ. ಹಂಗಾಗಿ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಅಂದ್ಕೊತೀನಿ ಸ್ನೇಹಿತರೆ. ನಾನು ಸುಮ್ಮನೆ ನನ್ನ ಒಂದು ಲಾಗನ್ನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.